ಪ್ರದೇಶದಲ್ಲಿ ಬಹಳಷ್ಟು ವರ್ಷಗಳಿಂದ ಒಂದು ಬೇಡಿಕೆ ಇರುವಂತಹ ಈ ಪ್ರದೇಶ ರಸ್ತೆ ಹದಗೆಟ್ಟಿರುವಂಥ ಸಂದರ್ಭದಲ್ಲಿ ಈ ಪ್ರದೇಶದಲ್ಲಿ ರಸ್ತೆ ಕಾಂಕ್ರೀಟೀಕರಣಕ್ಕಾಗಿ ಈ ಪ್ರದೇಶದ ಜನ ಒತ್ತಾಯಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಗ್ರಾಮಕ್ಕೆ ಒಂದು ಸಮುದಾಯ ಭವನ ಅದು ಕೂಡ ಈ ಪರಿಸರದಲ್ಲಿ ಇರೋದರಿಂದ ಅದಕ್ಕೆ ಸಂಪರ್ಕಿಸುವ ದಾರಿಯು ರಸ್ತೆಯೂ ಕೂಡ ಆಗಿದ್ದರಿಂದ ಇದು ದುರಸ್ತಿ ಕಾಣುವಂಥ ಅವಶ್ಯಕತೆ ಇತ್ತು. ಆ ದಿಸೆಯಲ್ಲಿ ನಮ್ಮ PDOರವರ ಭಾಳಷ್ಟು ಕಡೆಯ ದಿನಗಳಲ್ಲಿ ಈ ರಸ್ತೆಯನ್ನು ಕಾಂಕ್ರೀಟೀಕರಣ ಮಾಡಬೇಕು ಅನ್ನೋ ಒಂದು ಒತ್ತಾಸೆಯ ಮೇರೆಗೆ ನಮ್ಮ ಅಧ್ಯಕ್ಷರ ಒತ್ತಡದ ಮುಖಾಂತರ ಈ ಪ್ರದೇಶದ ವಾರ್ಡ್ ಸದಸ್ಯರ ಒತ್ತಡದ ಮುಖಾಂತರ ಇವತ್ತು ಅದು ನೆರವೇರಿದೆ. ಈ ನೆರವೇರಿದಂತೆ ಈ ದಿನದ ಈ ಸಂದರ್ಭದಲ್ಲಿ ಇವತ್ತು ನಮ್ಮ PDOರು ನಿವೃತ್ತಿ ಹೊಂದಿ ನಮ್ಮ ಗ್ರಾಮದ ಬೀಳ್ಕೊಡುಗೆ ಕಾರ್ಯಕ್ರಮ ಬೆಳಿಗ್ಗೆ ಆಗಿದೆ. ಅದೇ ರೀತಿ ಈಗ ಕೊನೆಯ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೂಡ ಅವರು ಭಾಗವಹಿಸಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಹಾಗೆಯೇ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ವಿಶಾಲಾಕ್ಷಿ ಇದ್ದಾರೆ. ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಪಂಚಾಯತ್ ಸದಸ್ಯರು ಈ ವಾರ್ಡಿನ ಮೆಂಬರ್ಗಳನ್ನು ಸ್ವಾಗತಿಸುತ್ತಾ 300 ಗ್ರಾಮದಲ್ಲಿ ಒಂದು ಸಮುದಾಯ ಭವನ ಇದೆ. ಅದರಲ್ಲಿ ಏನಂದರೆ ಸುಮಾರು ಕಾರ್ಯಕ್ರಮಗಳು ನಡೆದು ನಮ್ಮ ಪಂಚಾಯತಿಗೆ ಒಂದು ಇನ್ಕಮ್ ತಂದು ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇತ್ತು. ಈಗಲೂ ಇದೆ. ಸುಮಾರು ಮದುವೆ ಕಾರ್ಯಕ್ರಮ ಆಗಲಿ ಅಥವಾ ಯಾವುದೇ ಶುಭ ಕಾರ್ಯಕ್ರಮಗಳು ಈ ಸಮುದಾಯ ಭವನದಲ್ಲಿ ನಡೀತಾ ಇದೆ, ನಿರಂತರವಾಗಿ ನಡೀತಾ ಇದೆ. ಅದರಿಂದ ನಮ್ಮ ಪಂಚಾಯತಿಗೆ ಒಂದು ಆದಾಯ ಕೂಡ ಬರುವುದರಿಂದ ಅದಕ್ಕೆ ಒಂದು ಸಂಪರ್ಕ ರಸ್ತೆ ಹದಗೆಟ್ಟಿತ್ತು, ತುಂಬ ಹದಗೆಟ್ಟಿತ್ತು. ಅದನ್ನು ಸರಿ ಮಾಡಬೇಕಂತ ಈ ವಾರ್ಡಿನ ಸದಸ್ಯರ ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಗ್ರಾಮಸ್ಥರಿಂದ ಬೇಡಿಕೆ ಬಂದಿತ್ತು. ಅದಕ್ಕೆ ಒಂದು ಅನುದಾನ ಇಡಬೇಕಾದ್ರೆ ಒಂದು ಅನುದಾನ ಬರಬೇಕು ಸರ್ಕಾರದಿಂದ, ಅದರಿಂದ ಇಡಬೇಕಂತೇಳಿ. ಮತ್ತು ಏನಂದರೆ ಒಂದು 15 ಫೈನಾನ್ಸಲ್ಲಿ ಒಂದು ಅನುದಾನ ಸ್ಪೆಷಲ್ ನಮಗೆ ಅನುದಾನ ಬಂತು. ಅದರಲ್ಲಿ ಇದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಆ ಅನುದಾನವನ್ನು ಇಟ್ಟು ಆ ಕೆಲಸವನ್ನು ಒಂದು ವಾರದಲ್ಲೇ ಕೆಲಸ ಮುಗಿಸಿ ನಮ್ಮ ಕಾಂಟ್ರಾಕ್ಟರ್ ಕೊಟ್ಟಿದ್ದಾರೆ. ಮತ್ತು ಇದು ನಮ್ಮ ಸಮುದಾಯ ಭವನದಲ್ಲಿ ಆಗುವ ಕಾರ್ಯಕ್ರಮಕ್ಕೂ ಮತ್ತು ಇಲ್ಲಿಯ ಜನರಿಗೂ ಒಳ್ಳೆಯ ಉಪಯೋಗ ಆಗುವಂಥ ಒಂದು ರಸ್ತೆ ಇದು. ಇವತ್ತು ಇದರ ಉದ್ಘಾಟನೆ, ಯಾಕಂದರೆ ನಾನು 31 ಜನವರಿ ಇವತ್ತು ಹೊಂದ್ತಾ ಇದ್ದೀನಿ. ಅದೇ ಸಮಯದಲ್ಲಿ ಇದರ ಉದ್ಘಾಟನೆ ಕೂಡ ಮಾಡುವ ಭಾಗ್ಯ ನನಗೆ ದೊರೆತಿದೆ. ಅದಕ್ಕೆ ನಾನು ಎಲ್ಲ ನಮ್ಮ ಪಂಚಾಯತಿನ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಮತ್ತು ಗ್ರಾಮಸ್ಥರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ.